ಅದು ಒಂದು ಈರುಳ್ಳಿ, ಆಮೇಲೆ ಒಂದು ಅರ್ಧ ಭಾಗದಷ್ಟು 1.5 ಈರುಳ್ಳಿ ಹಾಕಿದ್ದೇನೆ. ನಾಟಿ ಚಿಕನಿಗೆ ಈರುಳ್ಳಿ ಹಾಕಬೇಕು, ಅತಿಯಾಗಿ ಎಲ್ಲ ಒಂದು ಲೆಕ್ಕ ಇದೆ ಅದಕ್ಕೆ. ಇವಾಗ ಒಂದು ನೋಡಿ ಲೈಟ್ ಕೆಂಪು ಬರೋ ತನಕ ಈ ಥರ ಹುರಿದಾಯಿತು. ಆಮೇಲೆ ಹುರಿದ ಮೇಲೆ ನೋಡಿ ಅದನ್ನು ಆರಲಿಕ್ಕೆ ಬಿಡಬೇಕು. ನಾವು ಇದು ಎಲ್ಲಿ ಎಣ್ಣೆ ಬಳಸಿಲ್ಲ. ಈಗ ನೋಡಿ ಈ ಚಿಕನ್ ಸಾರು ಮಾಡಲಿಕ್ಕೆ ಒಟ್ಟಲ್ಲಿ ನಾವು ಬಳಸುವ ಎಣ್ಣೆ 1-2 ಸ್ಪೂನ್ ಇರ್ಬೋದು. ಇದಕ್ಕೆಲ್ಲ ಸುಮ್ಮನೆ ಎಣ್ಣೆ ಹಾಕುವಾಗಿಲ್ಲ, ಹಾಗೇ ಉರಿಬೇಕು ನೋಡಿ. ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರಿಯೋದು, ಇಲ್ಲಾಂದ್ರೆ ಸೀದು ಹೋಗುತ್ತಲ್ವ. ಒಂದು ಲೈಟ್ ಕೆಂಪು ಬಣ್ಣಕ್ಕೆ ತಿರುಗಿದರೆ ಸಾಕಾಗುತ್ತೆ. ಆಮೇಲೆ ಪೂರ್ತಿಯಾಗಿ ಆರಲಿಕ್ಕೆ ಬಿಡಬೇಕು. ಕೊನೆಯಲ್ಲಿ ನಾವು ಎಲ್ಲ ಹುರಿದು ಸ್ಟವ್ ಆಫ್ ಮಾಡಿದ ಮೇಲೆ ನಾವು ಒಂದು ಹಿಡಿ ತೆಂಗಿನ ತುರಿ ತೆಗೆದಿಟ್ಟಿದ್ದೀವಲ್ವ, ಅದನ್ನು ಅದಕ್ಕೆ ಹಾಕಿ ಇದನ್ನು ಇವಾಗ 2 ಸಲವಾಗಿ ನಾವು ರುಬ್ಬಬೇಕಾಗುತ್ತೆ. ಒಂದೇ ಸಲಕ್ಕೆ ರುಬ್ಬಲಿಕ್ಕೆ ಆಗಲ್ಲ ಇದು. ಇದನ್ನು ಅರ್ಧ ಭಾಗ ರುಬ್ತಾ ಹೋಗಿ. ಫಸ್ಟ್ ಒಂದು ಅರ್ಧ ಭಾಗ ಹಾಗೇ ನೀರು ಹಾಕ್ಕೊಂಡು ರುಬ್ಬಿ, ಇದು ಚೆನ್ನಾಗಿ ನೈಸಾಗಿ ರುಬ್ಬಿ, ಆದರೂ ಒಂದು ಸಣ್ಣ ಒಂದು ತರಿ ಇರುತ್ತೆ. ಈಗ ನೋಡಿ ರುಬ್ಬಿದ ನಂತರ 2ನೇ ಸಲ ರುಬ್ಬುವಾಗ ನಾವು ಅದು ರುಬ್ತಾ ಬರುವಾಗ ಅದಕ್ಕೆ ಒಂಚೂರು ಜೀರಿಗೆ, ಅಂದರೆ ಒಂದು ದೊಡ್ಡ ಚಿಟಿಕೆ ಜೀರಿಗೆ, ಅದು ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ಇದೆ ಅಲ್ವ, ಇಲ್ಲಾಂದರೆ ಒಂದೇ ಎಸಳು ಸಾಕಾಗುತ್ತೆ. 1.5 ಅಥವಾ ಚಿಕ್ಕ ಎಸಳಾದರೆ 2 ಎಸಳು ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿಯ ಮೊಳಕೆ ಏನಾದರೂ ಇದ್ದರೆ ಅದನ್ನು ತೆಗೆದು ಬಿಡಿ, ಇಲ್ಲಾಂದರೆ ಅದೇ ಸ್ಮೆಲ್ ಬರುತ್ತೆ ಸಾರು. ಇದನ್ನು ಹಾಕಿ ನೀರು ಹಾಕಿ ನೋಡಿ, ನಾನು ಇಷ್ಟು ಬೆಳ್ಳುಳ್ಳಿ ಹಾಕಿದ್ದೇನೆ. ಆಮೇಲೆ ಚಿಟಿಕೆ ಜೀರಿಗೆ ನೋಡಿ, ದೊಡ್ಡ ಚಿಟಿಕೆ. ಇನ್ನು ಚಿಕನ್ ಕಮ್ಮಿ ಇದ್ದರೆ ಸಣ್ಣ ಚಿಟಿಕೆ ಹಾಕಿದರೆ ಸಾಕಾಗುತ್ತೆ. ಇದನ್ನು ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ರುಬ್ಬಿ. ಮೊದಲು ನಾವು ಇಲ್ಲಿ ಈ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಚಿಕನ್ ಬೇಯ್ತಾನೆ ಇರುತ್ತೆ. ನಾವು ಅಲ್ಲಿ ಏನೂ ಹಾಕಿಲ್ಲ, ಇವಾಗ ಉಪ್ಪು ಹಾಕಿಲ್ಲ, ಈರುಳ್ಳಿ ಹಾಕಿಲ್ಲ. ಇವಾಗ ನಮ್ಮ ತೆಂಗಿನ ತುರಿಯ ಮಸಾಲೆ ಕೂಡ ರೆಡಿಯಾಗಿದೆ. ಒಂದು ಸಣ್ಣ ತರಿ ಇದೆ. ಈಗ ನಮ್ಮ ಚಿಕನ್ ಬೆಂದಿದೆಯಾ ಅಂತ ಮೊದಲು ನೋಡೋಣ. ಚಿಕನ್ ಬೆಂದಿದ್ರೆ ಅದಕ್ಕೆ ಇವಾಗ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ ಆದರೆ 1 ಈರುಳ್ಳಿ, ಚಿಕ್ಕ ಈರುಳ್ಳಿ ಆದರೆ 2 ಈರುಳ್ಳಿನ ಕಟ್ ಮಾಡಿ ಹಾಕಬೇಕಾಗುತ್ತೆ. ಈಗ ಉಪ್ಪನ್ನು ಕೂಡ ಸೇರಿಸ್ಬೋದು. ಸೇರಿಸಿ ಇನ್ನೊಂದು 10-15 ನಿಮಿಷ ಮತ್ತೆ ಇದನ್ನು ಚೆನ್ನಾಗಿ ಕುದಿಸಬೇಕು. ಇದು ಪೂರ್ತಿ ಒಂದು 95% ಬೆಂದ ಮೇಲೆ ಅಷ್ಟೇ ತೆಂಗಿನ ಮಸಾಲೆಯನ್ನು ನಾವು ಸೇರಿಸಬೇಕಾಗುತ್ತೆ. ಹಾಗಾಗಿ ಇವಾಗ ನಾವು ಉಪ್ಪನ್ನು ಸೇರಿಸ್ಬೋದು. ಹಾಗೆ ನಾವು ಕಟ್ ಮಾಡಿದ ಈರುಳ್ಳಿನ ಕೂಡ ಸೇರಿಸಬೇಕು. ಮೊದಲೇ ಈರುಳ್ಳಿನ ಸೇರಿಸಿದರೆ ಅದು ಒಂದು ಇನ್ನೊಂದು ಥರ ಸ್ಮೆಲ್ ಬರುತ್ತೆ, ಫ್ರೂಟ್ಸ್ ಸ್ಮೆಲ್. ಹಾಗಾಗಿ ಇವಾಗ ಸೇರಿಸಬೇಕು. ಈರುಳ್ಳಿ ಜೊತೆ ಒಂದು 10 ನಿಮಿಷ ಕುದೀಲಿ, ಈರುಳ್ಳಿ ಮತ್ತು ಉಪ್ಪಿನ ಜೊತೆ.